ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲ್ಲಿ ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲ್ಲಿ ಜನನ ಮರಣ ರಹಿತ ಜಂಗಮಕ್ಕೆ ಬೆಳಗಿರಿ. ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. And there is a great attraction of the flowers to the pen insect. ಅತಿ ಮುಖ್ಯವಾಗಿ ಹೂಗಳು, ಸಸ್ಯದ ಹೂಗಳಿಗೆ ಈ ಮಿತ್ರಕೀಟಗಳು ತುಂಬಾ ಆಕರ್ಷಿತವಾಗಿ ಅಲ್ಲಿ ಬರ್ತವೆ. And topmost, pen insects are attracted by marigold. Write down. ಅತಿ ಮುಖ್ಯವಾಗಿ ಈ ಮಿತ್ರಕೀಟಗಳನ್ನ ಆಕರ್ಷಣೆ ಮಾಡೋದು ಚೆಂಡು ಹೂವ. ಚೆಂಡು ಹೂವ ಗೊತ್ತಲ್ಲ, ಎಲ್ಲರಿಗೂ ಚೆಂಡು ಹೂವ ಅಂತಾನೆ ತಾನೆ ಅನ್ನೋದು. ಮೇರಿ ಗೋಲ್ಡ್ ಅಂತ ಕನ್ನಡದಲ್ಲೂ ಅಂತೀವಿ. ಚೆಂಡು ಹೂವ, Marigold, tulasi, holy basil, ಬೆಸಿಲ್, ತುಳಸಿ, BASIL, ಬೆಸಿಲ್ ಇಂಗ್ಲೀಷಲ್ಲಿ, ತುಳಸಿ ಕನ್ನಡದಲ್ಲಿ. drumstick, ನುಗ್ಗೆ, ನುಗ್ಗೆ, pigeon pea, ತೊಗರಿ, ತೊಗರಿ, ಎಲ್ಲರೂ ಬರ್ಕೊಂತಿದ್ದೀರಾ ಅನ್ಕೊಂತಿದ್ದೀನಿ. ಹಿಂದೆ ಇರೋರು ಯಾಕ್ರಿ ಬರೀರಿ, ನೀವು ಯಾಕೆ ಗೋಡೆ ಹೊರ್ಕೊಂಡು ಕೂತಿದ್ದೀರಾ? ಬೆಂಗಾಲ್ ಗ್ರಾಮ್, ಕಡಲೆ, ಕಡಲೆ ಕಾಳು, ಕಡಲೆ ಕಾಳಿನ ಗಿಡ, ಕೊರಿಯಾಂಡರ್, ಕೊತ್ತಂಬರಿ, ಕೊತ್ತಂಬರಿ, ಅವಿಜ, ಕೊತ್ತಂಬರಿ, ಅವಿಜ ಅಂತ ಕೂಡ ಅಂತಾರೆ ಉತ್ತರ ಕರ್ನಾಟಕದಲ್ಲಿ. the flowers of the onion, ಈರುಳ್ಳಿಯ ಹೂವುಗಳು, ಆನಿಯನ್ ಫ್ಲವರ್ಸ್, onion seed flowers, ಈರುಳ್ಳಿ ಗಿಡದ ಹೂವುಗಳು. and radish, ಮುಲ್ಲಂಗಿ ಹೂವುಗಳು, carrot, ಕ್ಯಾರೆಟ್, ಗಜರಿ, gajari, ಗಜರಿ, gajari, safflower, kusumi, ಕುಸುಬೆ, ಕುಸುಬೆ, ಸ್ಯಾಫ್ ಫ್ಲವರ್, SAFFLOWER, ಮಡಕೆ ಕಾಳು, MOTH, ಮಾತ್ ಬೀನ್, horse gram, ಹುರುಳಿ ಕಾಳು, ಹುರುಳಿ ಕಾಳು, ಕುದುರೆ ಕಾಳು ಅಂತೀವಲ್ಲ, ಹುರುಳಿ ಕಾಳು. rose, rose means ಗುಲಾಬಿ, gulab, ಗುಲಾಬ್ ಅಲ್ಲ ಗುಲಾಬಿ ಕನ್ನಡದಲ್ಲಿ. hibiscus, ದಾಸವಾಳ, IBISCUS, HIB, जासवन, जासवन बोलते हैं ना, क्या बोलते हैं? ದಾಸವಾಳ, ದಾಸವಾಳ. अंबाड़ी, अंबाड़ी को क्या कहते हैं? नहीं नहीं बीटल लीफ, बीटल लीफ, नहीं, बिटल नहीं, अंबाड़ी बोलते हैं. क्या है? उसकी लिप सब्जी बनाते हैं, पत्तों की, क्या कौन सा पत्ता? पत्तों की सब्जी बनाते हैं, कौन सा? धागे की रोप बनाते हैं, और बीज का तेल निकाल. गोंगूरा, गोंगूरा, हाँ, या हाँ ಅದೇ ಅದೇ गोंगूरा. बहुत ही बढ़िया, बहुत ही ಪುಂಡಿ, बढ़िया. ಪುಂಡಿ ಸೊಪ್ಪು, ಪುಂಡಿ ಸೊಪ್ಪು, ಗೊಂಗೂರ, गोंगुरा, गोंगुरा, राइट. ಗೊಂಗೂರ, ಪುಂಡಿ, ಪುಂಡಿ ಸೊಪ್ಪು ಅಂತ.
ಪುಂಡಿ ಸೊಪ್ಪು ಅದು ಹುಳಿಯಾಗಿರುತ್ತೆ, ಅದ್ರಲ್ಲಿ ಚಟ್ನಿನೂ ಮಾಡ್ತಾರೆ, ಮತ್ತೆ ಆ ಸೊಪ್ಪನ್ನು ನಾವು ಸಾರಿಗೂ ತುಂಬ ಉಪಯೋಗಿಸ್ತೀವಿ, ಪಲ್ಯ ಕೂಡ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಆಂಧ್ರದವರು, ನೀವು ಆಂಧ್ರ ಕಡೆ ಹೋಗಿರೋಂಥ ಜನಗಳು ಅದನ್ನು ತುಂಬ ಉಪಯೋಗಿಸ್ತಾರೆ. ನಮ್ಮ ಭಾಗದಲ್ಲಿ ಅದು ತುಂಬ ಕಡಿಮೆ. ಅಗಸ್ತ 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 ಅಗಸೆ ಅಗಸೆ ಅಗಸೆ, ಸೆಡೆಗಿಡ, ಚೆಡೆಗಿಡ, ಸೆಡೆಗಿಡ, ಚೆಡೆಗಿಡ, ಅಗಸೆ. ಸಸ್ಬೇನಿಯಾ ಗ್ರ್ಯಾಂಡಿಫ್ಲೋರಾ, ದಟ್ ಇಸ್ ದ ಬಾಟನಿಕಲ್ ನೇಮ್. ಸಸ್ಬೇನಿಯಾ ಗ್ರ್ಯಾಂಡಿಫ್ಲೋರಾ ಅಗಸ್ತ. ಅದು ಜೈವಿಕ ಹೆಸರು ಸಸ್ಬೇನಿಯಾ ಗ್ರ್ಯಾಂಡಿಫ್ಲೋರಾ. ಕನ್ನಡ ಅಲ್ಲ, ಅದು ಇಂಗ್ಲಿಷು. ಸೇವಂತಿ. ಸೇವಂತಿ. ओ महिलाएं फूल का उपयोग करती है ना माला में, वो सेवंती. ನೀವು ಮುಡ್ಕೊಳ್ಳೋದಿಲ್ಲ, ದೇವ್ರಿಗೆ ಉಪಯೋಗಿಸ್ತಿರಲ್ಲ, ಅದು ಗೊಂದಲಕ್ಕೆ ಸಿಗಾಕೊಂಬೇಡಿ. कॉटन. ಹತ್ತಿ, ಅರಳೆ. ಇದೇ ಅದು ನೈಸರ್ಗಿಕ ಹಾಕಿದ್ವಿ ಅಂದ್ರೆ ಎಷ್ಟು ಜೇನುನೊಣ ಇರೋ ಗೊತ್ತಾ? ಅಲ್ಲ. And so many species of the weeds. ಆಮೇಲೆ ವಿಧ ವಿಧವಾದ ಜಾತಿಯ ಕಳೆ ಗಿಡಗಳು, which attract the predators and parasites in large scale. ಇವು ಭಕ್ಷಕ ಕೀಟಗಳು ಮತ್ತು ಪರಾವಲಂಬಿ, ಉಪಯುಕ್ತ ಪರಾವಲಂಬಿ ಜೀವಿಗಳನ್ನ ಅತಿ ಹೆಚ್ಚು ಪ್ರಮಾಣದಲ್ಲಿ ಆಕರ್ಷಣೆ ಮಾಡ್ತವೆ. When you grow intercrops of these attractive crops, automatically pests are coming. They kill the enemy insect, or crop becomes safe. ಸ್ನೇಹಿತರೆ, ಯಾವಾಗ ಇವು ನಮ್ಮ ಬೆಳೆಗಳಲ್ಲಿ ಉಪ ಬೆಳೆಯಾಗಿ ಬೆಳಿತೀವಿ, ಅಂತರ ಬೆಳೆಯಾಗಿ ಬೆಳಿತೀವಿ, ಮತ್ತು ನಮ್ಮ ಬದುಗಳಲ್ಲಿ ಸುತ್ತಲೂ ಇವನ್ನ ರಕ್ಷಣೆ ಮಾಡೋಕೆ ಕೂಡ ನಾವು ಇವನ್ನ ಬಳಸ್ತೀವಿ. ಈ ರೀತಿ ಬೆಳೆದಾಗ ಏನಾಗುತ್ತೆ, ನಮಗೆ ಉಪಕಾರಕ ಭಕ್ಷಕ ಕೀಟಗಳು ಮತ್ತು ಉಪಯುಕ್ತ ಪರಾವಲಂಬಿ ಜೀವಿಗಳು ಅಲ್ಲಿ ಬಂದು ಸೇರ್ಕೊಂಡು ನಮ್ಮ ಇಡೀ ಬೆಳೆಯನ್ನ ರಕ್ಷಣೆ ಮಾಡುತ್ತೆ, ಸಂರಕ್ಷಣೆ ಮಾಡುತ್ತೆ. Maximum fed insects are attracted by the marigold flowers. Maximum. ಚೆಂಡು. ಚೆಂಡು. ಅತಿ ಹೆಚ್ಚು ಮಿತ್ರ ಕೀಟಗಳನ್ನ ಆಕರ್ಷಣೆ ಮಾಡೋದು ಚೆಂಡು ಹೂವು.